ಹೆಣ್ಣು ಮಕ್ಕಳ ಹೊಸ ಕ್ರಶ್ ಬಿಗ್ ಬಾಸ್ ಮನೆಯಲ್ಲಿ ಮಿಂಚಿದಂತ ಸೂರಜ್ ಈಗ ಪವಿತ್ರ ಬಂಧನಕ್ಕೆ ಒಳಗಾಗಿದ್ದಾರೆ ಹೊಸ ಸೀರಿಯಲ್ ಮೂಲಕ. ಒಟ್ಟಾರೆ ಕಿರುತೆರೆನಲ್ಲಿ ಇನ್ನಷ್ಟು ಮಿಂಚೋದಕ್ಕೆ, ಇನ್ನಷ್ಟು ಹುಡುಗಿರ ಹಾರ್ಟ್ ಕದಿಯೋದಕ್ಕೆ ಬರ್ತಾ ಇದ್ದಾರೆ. ಇವತ್ತು ನಮ್ ಜೊತೆ ಇದ್ದಾರೆ. ಸೂರಜ್, ಹಾಯ್, ಹೇಗಿದ್ದೀರಾ? ಹಲೋ ಮ್ಯಾಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೊಸ ಸೀರಿಯಲ್ ಮೂಲಕ ಬರ್ತಾ ಇದ್ದೀರಾ. ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಸೂರಜ್ ಮತ್ತೆ ಸೀರಿಯಲ್ ಲೋಕಕ್ಕೆ ಬರ್ತಾರೆ ಅಂತ. ಸೊ ಹೇಗ್ ಅನಿಸ್ತಾ ಇದೆ? ನನ್ನ ಸ್ಕ್ರೀನ್ ಇಂದ ಆಚೆ ಹೋಗಿ ಬಿಡ್ತಾ ಇಲ್ಲ. ಬಿಕಾಸ್ ನಾನು ಅನ್ಕೊಂಡಿರ್ಲಿಲ್ಲ ಮ್ಯಾಮ್, ಲೈಕ್ ಬಿಗ್ ಬಾಸ್ ಆದ ತಕ್ಷಣ ನಾನು ಸೀರಿಯಲ್ ಮಾಡ್ತೀನಿ ಅಂತ. ಬಟ್ ಐ ಆಮ್ ಸೋ ಹ್ಯಾಪಿ. ಪ್ರಕಾಶ್ ಸರ್ ಆಗಿರ್ಬೋದು, ಚೈತ್ರಾ ಮ್ಯಾಮ್ ಆಗಿರ್ಬೋದು, ನಂಗೆ ಬಿಗ್ ಬಾಸ್ ಅಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ರು. ಆಚೆ ಬಂದ್ಮೇಲೆ ಮಹೇಶ್ ಸರ್, ಮಧು ಸರ್ ಅವ್ರು ನನ್ನ ಮನೆ ಒಳಗೆ ನೋಡ್ಬಿಟ್ಟು ಅವ್ರಿಗೆ ಇಷ್ಟ ಆಗಿರುತ್ತೆ, ಈ ರೋಲ್ಗೆ ಇವ್ನು ಸೂಟ್ ಆಗ್ತಾನೆ ಅಂತ ಅವ್ರಿಗೆ ಅನ್ಸಿದೆ. ಸೊ ಅವ್ರು ಬಂದು ನನ್ನ ಜೊತೆ ಮಾತಾಡ್ತಾರೆ, ಓಕೆ ಈ ತರ ಒಂದು ರೋಲ್ ಇದೆ, ಪವಿತ್ರ ಬಂಧನ ಅಂತ ಸೀರಿಯಲ್ ಮಾಡ್ತಿದೀವಿ ಅಂತ. ಇನಿಷಿಯಲಿ ಸ್ವಲ್ಪ ಹೆಸಿಟೇಟ್ ಮಾಡಿದೆ, ಆಕ್ಟಿಂಗ್ ಎಲ್ಲ ಬರಲ್ಲ ಹೇಗಿರುತ್ತೋ ಅಂತ. ಬಟ್ ಅವ್ರು ನನ್ಗೆ ಒಂದು ಮೋಟಿವೇಟ್ ಮಾಡಿದ್ರು, ಇಲ್ಲ ನಾವು ಗೈಡ್ ಮಾಡ್ತೀವಿ, ನೀನ್ ಮಾಡ್ಬೋದು, ನಿಂಗೆ ಆ ಪೊಟೆನ್ಶಿಯಲ್ ಇದೆ, ಇವೆಂಚುಲಿ ನೀನು ಕಲ್ತ್ಕೋತೀಯ ಅಂತ ಹೇಳಿದ್ರು. ನಂಗೆ ಆ ಕಾನ್ಫಿಡೆನ್ಸ್ ಕೊಟ್ರು. ಸೊ ಆ ಜರ್ನಿ ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಮ್ಯಾಮ್. ಲೈಕ್ ನನ್ನ ಮತ್ತು ಕಲರ್ಸ್ ನ ಬಂಧನ ಏನಿದೆ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಸರ್. ಸೊ ಫ್ಯಾಷನ್ ಲೋಕದಿಂದ ನಟನ ಲೋಕಕ್ಕೆ ಬಂದಿದ್ದೀರಾ. ಸೊ ನಿಮ್ಗೆ ಆ ಫ್ಯಾಷನ್ ಲೋಕ ಹೇಗಿತ್ತು? ಈಗ ನಟನ ಲೋಕಕ್ಕೆ ಬಂದಾಗ ಏನ್ ಚೇಂಜ್ ಆಗಿದೆ? ಲೈಕ್ ಫ್ಯಾಷನ್ ಅಂತ ಬಂದ್ರೆ ನಾನು ಮಾಡ್ಲಿಂಗ್ ಮಾಡ್ತಿದ್ದೆ, ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಮಾತಾಡೋದು ಇರ್ತಿರ್ಲಿಲ್ಲ, ಕಾಸ್ಟ್ಯೂಮ್ ಹಾಕ್ಬೇಕು, ಆಲ್ ಯು ಹ್ಯಾವ್ ಟು ಡೂ ಇಸ್ ಲೈಕ್ ವಾಕ್ ಮಾಡ್ಬೇಕು. ಬಟ್ ಇಲ್ಲಿ ಎಲ್ಲಾನು ಮ್ಯಾಟರ್ ಆಗುತ್ತೆ. ನೀವು ಹೆಂಗೆ ನಿಮ್ ಪರ್ಸನಾಲಿಟಿ ಕ್ಯಾರಿ ಮಾಡ್ತೀರಾ, ನೀವು ಹೇಗ್ ಮಾತಾಡ್ತೀರಾ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೆ, ಎಲ್ಲಾ ಮ್ಯಾಟರ್ ಆಗುತ್ತೆ. ಲೈಕ್ ಅಲ್ಲೊಂದು 2% ಅಂತ ಹೇಳ್ಬೋದು, ಇಲ್ಲಿ 100% ಇದೆ. ಸೊ ಅಡಾಪ್ಟ್ ಮಾಡ್ಕೊಳ್ಳೋ ಫೇಸ್ ಇದೆ ಅಲ್ಲ ಮ್ಯಾಮ್, ಲೈಕ್ ಅದಕ್ಕೂ ಇದಕ್ಕೂ ಅಜಗಜಾಂತರ ಡಿಫ್ರೆನ್ಸಸ್ ಇದೆ. ಸೊ ತುಂಬಾನೇ ಕಷ್ಟ ಆಯ್ತು ಇನಿಷಿಯಲಿ. ಬಟ್ ಹೋಗ್ತಾ ಹೋಗ್ತಾ ಎಲ್ಲೋ ಒಂದ್ ಸಣ್ಣದ ಗ್ರಿಪ್ ಸಿಗ್ತಾ ಇದೆ ಇವಾಗ ಅಂತ ಅನ್ಸುತ್ತೆ ಮ್ಯಾಮ್. ಸೊ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಬರೋಕ್ಕೂ ಮುಂಚೆ ನಿಮ್ಮನ್ನ ನೋಡಿ ಇಷ್ಟಪಟ್ಟಿದ್ದು ನಿಮ್ಮ ಡ್ರೆಸ್ಸು, ನಿಮ್ ಲುಕ್, ನಿಮ್ಮ ಫ್ಯಾಷನ್ ನೋಡ್ನೆ ಇಷ್ಟಪಟ್ಟಿದ್ದು. ಸೊ ಈ ಸೀರಿಯಲ್ ಅಲ್ಲೂ ಕೂಡ ನಿಮ್ಮ ಡ್ರೆಸ್ ಕೋಡು ಸ್ವಲ್ಪ ಆ ತರನೇ ಇದೆ. 100% ಮ್ಯಾಮ್. ಅಲ್ಲಿ ಹೇಗೆ ನಾನು ಕಾಸ್ಟ್ಯೂಮ್ ಹಾಕೋತಿದ್ದೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಇಲ್ಲಿ ನನ್ನ ರೋಲ್ ಹೇಗಿದೆ ಆಲ್ಮೋಸ್ಟ್ ನೀವು ಸೂರಜೇ ಇದ್ದಾನೆ ಅಂತ ನೀವು ಹೇಳ್ಬೋದು. ಬಿಕಾಸ್ ನಾನು ಹೊರಗಡೆ ಹೇಗಿರ್ತಿದ್ದೆ ಅಂಡ್ ಈ ರೋಲ್ದು ಫೀಚರ್ಸ್ ಏನಿದೆ ಆಲ್ಮೋಸ್ಟ್ ಸಿಮಿಲರ್ ಇದೆ. ಅವ್ರು ಡ್ರೆಸ್ ಮಾಡ್ಕೊಳ್ಳೋ ರೀತಿ ಆಗ್ಬೋದು, ಮಾತಾಡೋ ರೀತಿ ಆಗ್ಬೋದು, ಜಾಸ್ತಿ ಮಾತಾಡಲ್ಲ, ಕಡ್ಡಿ ಮುರಿದು ಹಾಗೂ 1-2 ಮಾತಾಡ್ತಾರೆ. ಸೊ ಆಲ್ಮೋಸ್ಟ್ ಸಿಮಿಲಾರಿಟೀಸ್ ತುಂಬಾ ಇದೆ. ಅಂಡ್ ಫ್ಯಾಷನ್ ಅಂತ ಬಂದ್ರೆ ಕಂಟಿನ್ಯೂಸ್ ಈ ಸೀರಿಯಲ್ ಎಂಡ್ ವರ್ಗೂ ತುಂಬಾ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಗಳು ಬರುತ್ತೆ ಅಂತ ಹೇಳ್ತೀನಿ.